ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಹಾಗೆ ಧರ್ಮಸ್ಥಳದಲ್ಲಿ ಹೋಗಿರುವ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಮಾರನೇ ದಿನ ಬೆಳಗಿನ ಜಾವ 3 ಗಂಟೆ 3:30 ಎದ್ದು, ಸೊ ನಮ್ಮ ಅತ್ತಿಗೆ ಅಂತೂ 3 ಗಂಟೆ 2:30 ಗಂಟೆಯಿಂದನೂ ಎದ್ದು ಶಬ್ದ ಮಾಡ್ತಾಯಿದ್ರು. ನನಗೆ ರಾತ್ರಿನೂ ಕೂಡ ನಾನು ತುಂಬಾ ಲೇಟಾಗಿ ಮಲಗಿರೋದು. ಸೊ ಬೆಳಗ್ಗೆನೂ ಅವ್ರು ತುಂಬ ಬೇಗ ಎದ್ದು ಅವಾಗಲೇ ರೆಡಿಯಾಗೋಣ, ಎದ್ದೇಳಿ 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 ಅಂತಿದ್ರು. ನಾನು ಹಿಂದಿನ ದಿನ ನೈಟು ನಾನು ದರ್ಶನ ಮಾಡಿದ್ನಲ್ಲ, ಹಾಗಾಗಿ ನೋಡೋಣ ಹೆಂಗಾದ್ರು ಅಂತ ಹೇಳಿ ಸುಮ್ಮನೆ ಮಲಗಿದ್ದೆ. ಬಟ್ ಇಷ್ಟು ಬೆಳಗ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮಮ್ಮ, ನಮ್ಮ ಅತ್ತಿಗೆ ಹಾಗೆ ನಮ್ಮ ಅಣ್ಣ ಮುಡಿ ಕೊಡಬೇಕಿತ್ತು. ಅವರಂತೂ 2:30 3 ಗಂಟೆಗೆ ಎದ್ದು ಹೋಗಿಬಿಟ್ಟಿದ್ರು ಲೈನಿಗೆ. ಸೊ ಇನ್ನೇನು ಮಾಡಲಿ, ಅಮ್ಮ ಮತ್ತು ಅತ್ತಿಗೆ ರೆಡಿ ಆಗಿದ್ದರು. ನಾನು ಕೂಡ ಬೇಗ ಬೇಗ ಎದ್ದು ರೆಡಿ ಆದೆ, ಇನ್ನೊಮ್ಮೆ ಮಂಜುನಾಥ ಸ್ವಾಮಿನ ದರ್ಶನ ಮಾಡೋಣ ಅಂತ ಹೇಳಿ. ಸೊ ಫೈನಲಿ ನಮ್ಮಮ್ಮನ ಆಸೆ ಈಡೇರಿತು. ಹಿಂದಿನ ದಿನವೂ ಅವರು ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿದ್ರು. ಸೊ ಮಾರನೇ ದಿನ ಮತ್ತೆ ಬೆಳಗಿನ ಜಾವ ಎದ್ದು ಕೂಡ ಅವರು ರೆಡಿ ಆಗಿದ್ದರು. ಸೊ ಫೈನಲಿ ನಮ್ಮಮ್ಮನ ದೊಡ್ಡ ಕನಸು ಅಂದರೆ ಧರ್ಮಸ್ಥಳಕ್ಕೆ ಹೋಗಬೇಕು ತುಂಬ ವರ್ಷಗಳಿಂದ ಹೇಳ್ತಾ ಇದ್ರು. ಆಗುತ್ತೋ ಇಲ್ವೋ, ಹೇಗೋ ಏನೋ, ಘಾಟ್ ಸೆಕ್ಷನಲ್ಲಿ ಹೆಂಗೋ ಏನೋ ನನಗೆ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿದ್ರು. ಬಟ್ ಘಾಟ್ ಸೆಕ್ಷನಿಂದ ಅಮ್ಮ ಆರಾಮಾಗಿ ಬಂದರು. ಎಲ್ಲ ಆ ಮಂಜುನಾಥ ಸ್ವಾಮಿಯ ಮಹಿಮೆ. ಸೊ ಆಗೋದು ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ಸೊ ಅಮ್ಮ ಧೈರ್ಯ ಮಾಡಿ ಬಂದರು. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತ ಅಂದರೆ ತುಂಬ ಚೆನ್ನಾಗೇ ದರ್ಶನ ಆಯಿತು. ಮಂಜುನಾಥ ಸ್ವಾಮಿಗೆ ನೋಡಿದ್ದೇ ಅಷ್ಟು ಸರ್ತಿ ನೋಡಿದ್ದೀವಿ. ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಧರ್ಮಸ್ಥಳದಲ್ಲಿ. ಯಾಕಂದರೆ ಸೊ ನೋಡಿ, ಇಲ್ಲಿ ನಮ್ಮ ಅತ್ತಿಗೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ, ನಮ್ಮ ಅಮ್ಮನೂ ಫುಲ್ ರೆಡಿ ಆಗಿದ್ದಾರೆ. ಅಣ್ಣನ ಮಗ ಮಲಗಿದ್ದಾನೆ. ಸೊ ಅಣ್ಣ ಮುಡಿ ಕೊಡೋಕ್ಕೆ ಹೋಗಿದ್ದಾರಲ್ಲ, ಅವ್ರು ಬಂದಮೇಲೆ ಅವನಿಗೂ ಎದ್ದೇಳಿಸಿ ಅಂದರೆ ಇಷ್ಟು ಬೇಗ ಅವನಿಗೂ ಎದ್ದೇಳಿಸ್ಬಿಟ್ರೆ ಕಿರಿಕಿರಿ ಮಾಡ್ತಾನೆ. ಹಾಗಾಗಿ ಅಣ್ಣ ಮುಡಿ ಕೊಟ್ಟು ಬಂದಾಗ ಅವ್ರು ಸ್ನಾನ ಮಾಡ್ಕೋಬೇಕಲ್ಲ, ಸೊ ಅವ್ರ ಜೊತೆಗೆ ಬಂದರೆ ಆಯಿತು ಅಂತ ಹೇಳಿ ಅವನಿಗೆ ಅಲ್ಲೇ ಬಿಟ್ಟಿದ್ವಿ. ಇನ್ನು ನಾವು ರೆಡಿಯಾಗಿ ಬೆಳಗಿನ ಜಾವನೇ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ವೀಡಿಯೋ ಮಾಡ್ಕೊಳಕ್ಕೆ ಜಾಸ್ತಿ ಯಾಕಾಗಿಲ್ಲ ಅಂತಂದರೆ, ಸೊ ಯಾರು ವೀಡಿಯೋ ಮಾಡೋದಿಲ್ಲ. ನಮ್ಮ ಮನೆಯವರು ನಮ್ಮ ಅಣ್ಣಂಗೆ ಮುಡಿ ಕೊಡೋಕ್ಕೆ ಹೋಗಬೇಕಿತ್ತಲ್ಲ, ಸೊ ಅಲ್ಲಿ ಅವನಿಗೆ ಬಿಡೋಕ್ಕೆ ಹೋಗಿದ್ರು ಅಣ್ಣಂಗೆ. ಸೊ ಅವರು ಆಮೇಲೆ ರೂಮಿಗೆ ಬಂದು ಮಲ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಇಲ್ಲಿ ಬಂದ್ವಿ ನೋಡಿ, ಇಷ್ಟೊತ್ತಿಗೆ ಅಮ್ಮಂಗೆ ಡೈರೆಕ್ಟ್ ಬಿಡ್ತೀನಿ. ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡಿದ್ರು. ನಾವು ಈ ಕಡೆ ಒಳಗಡೆಯಿಂದನೇ ನಾವು ಸುತ್ತರದೇ ಹೋಗಬೇಕು. ಇನ್ನು ಎಷ್ಟು ರಶ್ ಇರುತ್ತೋ ಏನೋ ಅಂದ್ಕೊಂಡು ನಾನು ಟೆನ್ಷನಲ್ಲಿ ಹೋದೆ. ಇದು ಹೊಸದಾಗಿ ಮಾಡಿರೋದು ಫ್ರೆಂಡ್ಸ್. ತುಂಬ ಜನ ಬಂದರೆ ಅವರೆಲ್ಲ ಕ್ಯೂವಲ್ಲಿ ನಿಂತ್ಕೊಂಡು ಸಾಕಾಗಿರ್ತಾರೆ. ಹಾಗಾಗಿ ಚೇರ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಕೆಲವೊಂದು ಸರ್ತಿ ಹೋದಾಗ ಸಿಕ್ಕಾಪಟ್ಟೆ ಸಾಕಾಗೋದು ಫ್ರೆಂಡ್ಸ್. ಇವಾಗ ಆರಾಮಾಗಿ ಕುತ್ಕೊಂಡು ತುಂಬ ರಶ್ ಇದ್ದರೆ ಹೋಗ್ಬೋದು. ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬೆಳಕಾಯಿತು, ತುಂಬ ಚೆನ್ನಾಗಿ ದರ್ಶನವೂ ಕೂಡ ಆಯಿತು. ಸೊ ತುಂಬ ಖುಷಿ ಆಯಿತು ಧರ್ಮಸ್ಥಳಕ್ಕೆ. ಅದರಲ್ಲಿ ನಮ್ಮ ಅಮ್ಮಂಗೆ ಕರ್ಕೊಂಡು ಹೋಗಿರೋದಂತೂ ಇನ್ನೂ ತುಂಬ ಖುಷಿ ಆಯಿತು. ಇಲ್ಲೂ ಕೂಡ ನಾನು ತುಂಬ ಒಂದು ರೀಲ್ಸ್ ಮಾಡಬೇಕು, ನಮ್ಮ ಮನೆಯವ್ರ ಜೊತೆಗೆ ಫೋಟೋಸ್ ಎಲ್ಲ ತೆಗಿಬೇಕು ಅಂತ ಹೇಳಿ ತುಂಬ ಆಸೆ ಪಟ್ಟಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮಮ್ಮ ಅಣ್ಣನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವ್ರು ಬೇಗ ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೋದರು. ಸೊ ನಾನು ನಮ್ಮ ಅತ್ತಿಗೆ ಇನ್ನೆಂಥ ವೀಡಿಯೋ ಮಾಡೋದು, ನಮ್ಮ ಅತ್ತಿಗೆಗೆ ಹಂಗೆ ತೆಗಿರಿ ಹಿಂಗೆ ತೆಗಿರಿ ಅಂತ ಹೇಳಿ ಒಂದಷ್ಟು ಫೋಟೋಸ್ ತಕ್ಕೊಂಡೆ. ಸೊ ಇಲ್ಲಿಂದ ಮತ್ತೆ ಧರ್ಮಸ್ಥಳದಲ್ಲಿ ನಾವು ಹೋಟ್ಲಲ್ಲಿ ಟಿಫನ್ ತಿಂದಿಲ್ಲ ಫ್ರೆಂಡ್ಸ್. ಟಿಫನ್ ತಿನ್ನೋದು ಬೇಡ, ಮುಂದೆ ಹೋಗಿ ತಿನ್ನೋಣ ಅಂತ ಹೇಳಿ ಸೌತಡ್ಕ ಗಂಟೆ ಗಣೇಶ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮಮ್ಮ ನೋಡಿರಲಿಲ್ಲ ಇದನ್ನು ಕೂಡ. ಇಲ್ಲಿ ಬಂದ್ವಿ. ಇಲ್ಲಿ ಕೂಡ ಆರಾಮಾಗಿ ದರ್ಶನ ಎಲ್ಲ ಆಯಿತು. ಸೊ ಇಲ್ಲಿ ಗಂಟೆ ಗಣೇಶ ಅಂತಲೇ ಪ್ರಸಿದ್ಧಿಯಾಗಿದೆ ಗಣಪತಿ. ಸೊ ಏನಾದರೂ ಹರಕೆ ಕಟ್ಕೊಂಡ್ರೆ ಬಂದು ಗಂಟೆ ಕಟ್ತಾರೆ. ಸೊ ಸಿಕ್ಕಾಪಟ್ಟೆ ಗಂಟೆನ ಕಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ, ಲಾಸ್ಟ್ ಟೈಮ್ ಕೂಡ ನೋಡ್ಕೊಂಡು ಹೋಗಿದ್ದೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮತ್ತೆ ಬರ್ತಾ ಇದ್ದೀನಿ, ದೇವ್ರ ದರ್ಶನ ಮಾಡ್ತಾ ಇದ್ದೀನಿ ಅಂತ ಹೇಳಿ. 2026 ಫುಲ್ ಖುಷಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡೆ. ಸೊ
ಲಾಸ್ಟ್ 25 ಡಿಸೆಂಬರಲ್ಲಿ. ಸೊ ಅವಾಗೂ ಕೂಡ ನಾನು ದೇವ್ರ ದರ್ಶನ ಎಲ್ಲ ಮಾಡಿದ್ದೆ. ಸಿಕ್ಕಾಪಟ್ಟೆ ಖುಷಿ. ಹಾಗೆ ಅಲ್ಲಿ ಅವಲಕ್ಕಿದ್ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕುತ್ಕೊಂಡು ತಿಂದ್ವಿ. ಸೊ ವಿಡಿಯೋ ನಾನು ಹಿಂಗೆ ಮಾಡಬೇಕಿತ್ತು ಅಡ್ಡ. ಸೊ ಹಿಂಗೆ ಮಾಡ್ಕೊಂಬಿಟ್ಟಿದ್ದೀನಿ. ಅವಸರದಲ್ಲಿ ಏನೋ ಅದು ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋದಕ್ಕಿಂತ ಸೊ ಎಲ್ಲ ಕಡೆ ಬೇಗ ಬೇಗ ಬೇಗವೇ ನೋಡಿಕೊಂಡು ಪಟ 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 ಹೋಗೋಣ, ಇನ್ನು ಆ ಕಡೆ ಕವರ್ ಮಾಡೋಣ, ಆ ಊರು ನೋಡೋಣ ಅಂತಲೇ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ನನಗೆ ಅವಸರದಲ್ಲಿ ಓಡ್ತಾ ಇರ್ತಾರೆ ಫ್ರೆಂಡ್ಸ್, ಬೇಗ 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 ಹೋಗ್ತಿರ್ತಾರೆ. ನಾನು ಇನ್ನು ವೀಡಿಯೋ ಮಾಡ್ಕೊಂಡು ಎಲ್ಲಿ ಕೂತ್ಕೊಂಡಿದ್ದೀನಿ ಅಲ್ಲಲ್ಲೇ ಸ್ವಲ್ಪ ನಾನು ಹಿಂದೆ 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 ಹೋಗ್ತೀನಿ. ಇನ್ನು ಸೌತಡ್ಕದಿಂದ ಸೀದಾ ನಾವು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯ ದರ್ಶನ ಮಾಡಬೇಕು ಅಂತ ಹೇಳಿನೇ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಟಿಫನ್ ಮಾಡಿರಲಿಲ್ಲ, ಅಲ್ಲಿ ಟಿಫನ್ ತಿನ್ಕೊಂಡ್ವಿ. ಅಷ್ಟೊಂದು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್, ನನಗಂತೂ ಇಷ್ಟನೇ ಆಗಿಲ್ಲ. ಇನ್ನು ದರ್ಶನ ಮಾಡಬೇಕು. ಸೊ ಇನ್ನು ಹೋಗೋಣ. ಅಣ್ಣನ ಮಗನಿಗೆ ಹುಷಾರಿಲ್ಲದೆ ಕಾರಣ ಸೊ ಅವನಿಗೆ ಡಿಸೆಂಟ್ರಿ ಆಗ್ತಾ ಇತ್ತು, ವಾಮಿಟ್ ಮಾಡ್ಕೋತಾ ಇದ್ದ. ಅದೊಂದಕ್ಕೆ ಅಲ್ಲಿ ಕುತ್ಕೊಂಡಿದ್ವಿ. ಪಾಪ ಅವನಿಗೆ ತ್ರಾಸ ಆಗ್ತಾ ಇತ್ತು. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಆಮೇಲೆ ಅಲ್ಲೇ ಕೂಡ ನಾವು ಪ್ರಸಾದ ಊಟ ಮಾಡಿದ್ವಿ. ಅಷ್ಟು ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತುಂಬಾ ರಶ್ ಇತ್ತು. ಇಲ್ಲೂ ಸಿಕ್ಕಾಪಟ್ಟೆ ರಶ್ಶು ಫ್ರೆಂಡ್ಸ್. ಅದರಲ್ಲಿ ನಾವು ಬೇಗ ಒಳಗಡೆ ಹೋಗ್ಬಿಟ್ವಿ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಮ್ಮಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಸೊ ಅರ್ಧ ಜನಕ್ಕೆ ಬಿಟ್ಟು ಅರ್ಧ ಜನ ಅಲ್ಲೇ ಸಿಕ್ಕಾಕೊಂಡ್ರು. ಅವ್ರು ಬರೋ ತನಕ ನಾವು ಹೊರಗಡೆ ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಸೊ ಎಲ್ಲರೂ ದರ್ಶನ ಎಲ್ಲ ಆಯಿತು. ತುಂಬ ಚೆನ್ನಾಗೂ ಕೂಡ ಆಯಿತು. ಪ್ರಸಾದ ಕೂಡ ಊಟ ಮಾಡಿದ್ವಿ. ಸೊ ಅಲ್ಲಿನೂ ತುಂಬ ರಶ್ ಇತ್ತು. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಎಷ್ಟಾಯಿತು ಅಷ್ಟೆಲ್ಲ ಮಾಡಿಕೊಂಡೆ. ಹಾಗೆ ಇಲ್ಲಿ ಸೊ ಕಲ್ಲೆಲ್ಲ ಒಂದ್ರ ಮೇಲೆ ಇಡ್ತಾರೆ. ಸೊ ಮನೆ ಕಟ್ಟಬೇಕು ಅಂತ ಅಂದರೆ ಬೇಡ್ಕೊಂಡು ಈ ಥರ ಇಡಬೇಕು ಅಂತ ಹೇಳಿ. ಸೊ ನಮ್ಮ ಮನೆಯವರು, ನನ್ನ ಮಗ ಹೋಗಿಲ್ಲ, ನಮ್ಮ ಅಣ್ಣನ ಮಗ ಹೋಗೋಣ ಅಂತ ಹೇಳಿದೆ. ಸರಿ ಆಯಿತು ಬಾ, ನಾನು ಹೋಗ್ತೀನಿ, ನೀ ವೀಡಿಯೋ ಮಾಡ್ತೀನಿ ಬಾ ಇಲ್ಲಿ ನೀ ಅಂತ ಹೇಳಿ ಅವನಿಗೆ ಈ ಥರ ಸ್ಟೆಪ್ ಇಡಬೇಕು ಅಂತ ಹೇಳಿ ತುಂಬ ಇಷ್ಟಪಟ್ಟ. ಸರಿ ಆಯಿತು, ಒಂದು ಪ್ರೇ ಮಾಡಿಕೊಂಡು ಇಡು ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಸೊ ಕೆಳಗಡೆ ಇಳಿದ ತಕ್ಷಣ ಆ ನೀರು ಎಷ್ಟು ತಂಪಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಅಲ್ಲೇ ನಿಂತ್ಕೋಬೇಕು ಅನ್ನಿಸ್ತಾ ಇತ್ತು. ತುಂಬ ತಂಪು ಅಂದರೆ ತಂಪು, ಸಖತ್ತಾಗಿತ್ತು ನೀರು. ಇನ್ನು ಫೈನಲಿ ನಮ್ಮ ಅಣ್ಣನ ಮಗ ಬೇಡ್ಕೊಂಡು ಈ ಥರ ಕಲ್ಲು ಜೋಡಿಸಿದ್ದಾನೆ. ಏನೇ ಇರಲಿ ಒಂದು ನಂಬಿಕೆಯಿಂದ ಮಾಡಬೇಕಲ್ವ ಫ್ರೆಂಡ್ಸ್. ನಂಬಿಕೆ ಇದ್ದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಸೊ ಫಸ್ಟು ನಂಬಿಕೆ ಇರಬೇಕು. ಅಯ್ಯೋ ಅದೇನು ಬಿಡು, ಎಲ್ಲರೂ ಇಡ್ತಾರೆ, ಅದೇನು ಆಗುತ್ತೆ ಬಿಡು ಅಂತ ಅಂದರೆ ಯಾವುದೂ ಆಗಲ್ಲ. ಸೊ ಏನೇ ಆಗಲಿ, ನಮಗೆ ಆರೋಗ್ಯ ಸರಿ ಇಲ್ದಾಗೂ ಅಷ್ಟೇ, ಅಯ್ಯೋ ನಂದು ಆರೋಗ್ಯನೇ ಸರಿ ಇಲ್ಲ ಇನ್ನೇನು ಬಿಡು ಅಂತ ಅಲ್ಲ. ಸೊ ನಾವು ಏನೇ ಆದ್ರೂ ಇಷ್ಟೇನಾ, ಅದೇನು ಸರಿ ಹೋಗ್ಬಿಡುತ್ತೆ ಬಿಡು, ಆರಾಮಾಗಾಗ್ಬಿಡ್ತೀನಿ ಅಂತ ಹೇಳ್ಕೊಂಡು ಹೋದರೆ ಎಲ್ಲನೂ ಒಳ್ಳೆಯದಾಗುತ್ತೆ. ಸೊ ಅವ್ರು ಇಟ್ನಲ್ಲ, ನಾನು ಇಡ್ತೀನಿ ಸುಮ್ಮನಿರು ಅಂತ ಹೇಳಿದೆ. ಕೊಡಿ ಅತ್ತೆ, ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದ. ಸರಿ ಆಯಿತು ಅಂತ ಹೇಳಿ ನಾನು ಮನಸ್ಸಲ್ಲಿ ಬೇಡ್ಕೊಂಡು ಇಟ್ಟೆ ಫ್ರೆಂಡ್ಸ್. ಸುಮಾರು ಜನ ಬರ್ತಾನೆ ಇದ್ದರು. ನಮ್ಮ ಮನೆಯವರಿಗೂ ಇಳಿದು ಬನ್ನಿ ಅಂದರೆ ಅವ್ರು ಬಂದಿಲ್ಲ, ಅಲ್ಲೇ ಕೂತ್ಕೊಂಡಿದ್ರು. ಸೊ ಅಣ್ಣನ ಮಗನಿಗೂ ತುಂಬ ಈ ಥರ ನೀರಲ್ಲೆಲ್ಲ ಹೋಗೋಕ್ಕೆ ತುಂಬ ಖುಷಿ ಅವನಿಗೆ. ಒಂದು ಏನಪ್ಪ ಅಂತ ಅಂದರೆ ಅವ್ನು ಸ್ವಲ್ಪ ಡಲ್ಲಾಗಿದ್ದ. ಇನ್ನು ಹೋಗ್ತಾ ತುಂಬಾ ಹುಷಾರಿಲ್ದಂಗೆ ಆಗ್ಬಿಡ್ತು. ಅದೊಂದು ಸ್ವಲ್ಪ ಬೇಜಾರಾಯಿತು ನಮಗೆ. ಸೊ ತುಂಬ ವಾಮಿಟ್ ಕೂಡ ಮಾಡ್ತಾ ಇದ್ದ. ಏನೋ ಫುಡ್ ಇನ್ಫೆಕ್ಷನ್ ಏನೋ ಆಗಿರಬೇಕು. ಹಾಗಾಗಿ ಅವನಿಗೆ ಸ್ವಲ್ಪ ತ್ರಾಸ ಆಗ್ತಾ ಇತ್ತು ಫ್ರೆಂಡ್ಸ್. ಇನ್ನು ಫೈನಲಿ ನಾನು ಕೂಡ ಜೋಡಿಸ್ತಾ ಇದ್ದೀನಿ. ಸೊ ಒಂದ್ರ ಮೇಲೆ ಇಡ್ತಾ ಇದ್ದೀನಿ. ಅವನಿಗೆ ನೋಡಿ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಶೇಕ್ ಆಗಿದೆ. ಓಕೆ, ಅವ್ನು ಮಾಡ್ತಾ ಇದ್ದಾನಲ್ಲ ಪಾಪ, ಶೇಕ್ ಆಗಿದೆ. ಅವ್ನು ನನಗೆ ಹೇಳ್ಕೊಡ್ತಾ ಇದ್ದ, ಹಿಂಗೆ ಹಿಡಿಯತ್ತೆ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಅವ್ನು ತುಂಬ ಹೈಟಲ್ಲಿ ಇಟ್ಟಿದ್ದ, ನಾನು ಸ್ವಲ್ಪ ಡೌನಲ್ಲಿ ಇಟ್ಟಿದ್ದೀನಿ. ನೋಡಿ ಇವನು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಜೋಡಿಸಿದ್ದಾನೆ ಅವನು. ಸೊ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ತಂಪು ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಅವನು. ತುಂಬ ಖುಷಿ ಆಯಿತು. ಅವನಂತರೂ ಇನ್ನು ಇಲ್ಲೇ ಕುಣಿ ಅಂತ ಅಂದರೆ ಇನ್ನು ಅಲ್ಲೇ ಕುಣ್ಕೊಂಡು ಇರ್ತಿದ್ದ. ಬಾಬಾ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತೆ ಹೋದ್ವಿ. ಇಲ್ಲಿ ಸೌತೆಕಾಯಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲಲ್ಲಿ ಈ ಸೌತೆಕಾಯಿ ಉಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇನ್ನು ಸೌತೆಕಾಯಿ ಎಲ್ಲ ತಿಂದ್ವಿ ನಾವು. ಅಮ್ಮ ಅವ್ರದ್ದು ಇನ್ನೂ ದರ್ಶನ ಅಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅವರು. ಸೊ ಅವರು ಹೊರಗಡೆ ಬರೋದು ಕಾಯ್ತಾ ಇದ್ದೀವಿ. ಇನ್ನು ನಾವು ದರ್ಶನ ಮುಗಿಸ್ಕೊಂಡು ಇಲ್ಲೇ ನಿಂತ್ಕೊಂಡ್ರೆ ಅವ್ರು ಬರ್ತಾರೆ ಅಂತ ಹೇಳಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಜನ ಇಲ್ಲಿ ಒಂದು ಹಾಲ್ ಇದೆ, ಅಲ್ಲೆಲ್ಲ ಕುತ್ಕೊಂಡು ಟೈಮ್ ತೆಗಿತಾ ಇದ್ರು. ನಮ್ಮ ಮನೆಯವರು ಹೋಗಿ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ, ಅವರಿಗೆ ಫೋನ್ ಎಲ್ಲ ಬರ್ತಾ ಇತ್ತು. ಸೊ ಇಂದ ನಾವು ನೋಡಿರುವ ಪ್ಲೇಸೇ ನೋಡೋದು ಬೇಡ ಅಂತ ಹೇಳಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಣ.
ಕೊರಗಜ್ಜ ದೇವಸ್ಥಾನಕ್ಕೆ ಹೋದ್ವಿ. ಸೊ ನೆಕ್ಸ್ಟ್ ವಿಡಿಯೋ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿರೋದು ಬರುತ್ತೆ. ಸೊ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.